कार्यं सिद्धिदे भव ಪ್ರಭು ರಾಮಚಂದ್ರ ದೇವರ ಭಕ್ತಿಯ ಒಂದು ಅನುಗ್ರಹಕ್ಕಾಗಿ ಪವನಸುತ ಮಾರುತಿ ದೇವರ ಒಂದು ಅನುಗ್ರಹಕ್ಕಾಗಿ ಅಯೋಧ್ಯ ನಗರದಲ್ಲಿ ರಾಮ ಮಂದಿರ ಸ್ಥಾಪನೆ ಹಾಗೂ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನಾ ನಿಮಿತ್ತ ನಮ್ಮ ವಿಜಯಪುರ ಮಹಾನಗರದ ಈ ಒಂದು ಕೇಂದ್ರ ಮಧ್ಯಭಾಗದಲ್ಲಿ ಆ ಒಂದು ರಾಮದೇವರ ಸನ್ನಿಧಾನ ಹಾಗೂ ಮಾರುತಿಯ ಒಂದು ವಂಶವಾದ ಶನಿದೇವರ ಸನ್ನಿಧಾನದಲ್ಲಿ ಅವ್ಯಾಹತವಾಗಿ ಬೆಳಗಿನಿಂದ ಇಲ್ಲಿಯವರೆಗೂ ಸಹಿತ ರಾಮ ತಾರಕ ಹವನದಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡಿದ್ದೀರಿ. ಆ ಎಲ್ಲ ಭಕ್ತಾದಿಗಳಿಗೆ ಮೊದಲಿಗೆ ಆ ರಾಮಚಂದ್ರರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಸ್ವರಸೇವಕರು ಅವ್ಯಾಹತವಾಗಿ 500 ವರ್ಷಗಳಿಂದ ಏನು ಒಂದು ರಾಮ ಮಂದಿರ ಆಗಬೇಕಾಗಿತ್ತು, ಅಂತಹ ರಾಮ ಮಂದಿರಕ್ಕೋಸ್ಕರ ಯಾರ್ಯಾರು ಬಲಿದಾನವನ್ನು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಆತ್ಮಶಾಂತಿ ಸಿಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ. ಅಯೋಧ್ಯ ಮಂದಿರ ತಯಾರಾಗ್ತಾ ಇದೆ, ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಹೋಮವನ್ನು ಮಾಡಿದ್ದಾಗಿದೆ. ರಾಮ ಭಕ್ತಿ ಅನ್ನುವಂಥದ್ದು ನಮಗೆ ಬೇಕು. ಯಾಕಪ್ಪ ಅಂದರೆ ರಾಮ ಒಳ್ಳೆಯ ಅಣ್ಣನಾಗಿದ್ದ, ಒಳ್ಳೆಯ ಪತಿಯಾಗಿದ್ದ, ಒಳ್ಳೆಯ ರಾಜನಾಗಿದ್ದ ಮತ್ತು ಒಳ್ಳೆಯ ಏನಪ್ಪ ಅಂದರೆ ಕಷ್ಟ ಬಂದವರಿಗೆ ಬಂಧು ಆಗಿದ್ದ ರಾಮ. ಎಲ್ಲ ಗುಣಗಳು ಅವನಂತಲಿದ್ದು, ಹೀಗಾಗಿ ಅಷ್ಟೊಂದು ಮರ್ಯಾದಾ ಪುರುಷೋತ್ತಮ. ಎಲ್ಲರೂ ಸಹಿತ ರಾಮ ಅಂತಂದರೆ ಅಷ್ಟೊಂದು ಮುಗಿ ಬೀಳ್ತಾರೆ, ಅಷ್ಟೊಂದು ಎನರ್ಜಿ ಆ ರಾಮವಂತರದಲ್ಲ. ಇವತ್ತು ಒಂದು ಸುಸಂದರ್ಭ. ಸುಮಾರು 500 ವರ್ಷಗಳಿಂದ ಕಾಯ್ದು ಕೊಡ್ತಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಇವತ್ತನ್ನು ಹಬ್ಬದ ವಾತಾವರಣ. ಯಾಕಂದರೆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಭವ್ಯವಾದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಆ ಒಂದು ಸಂದರ್ಭಕ್ಕೆ ಸಾವಿರಾರಲ್ಲ ಲಕ್ಷಾಂತರ ಜನ ಬಲಿಯಾಗ್ಯಾರ, ತಮ್ಮ ಪ್ರಾಣವನ್ನೇ ಅರ್ಪಿಸ್ಯಾರ. ಆದರೆ ಅವ್ರಿಗೆ ಆ ನೋಡೋ ಭಾಗ್ಯ ಸಿಕ್ಕಿಲ್ಲ. ನಮಗೆಲ್ಲ ಒಂದು ಆ ಸಂದರ್ಭವನ್ನು ಒದಗಿಸಿಕೊಟ್ಟಂಥ ಆ ಭಗವಂತ ರಾಮನಲ್ಲಿ ಇವತ್ತು ನಾವು ಹೋಮ ಮುಖಾಂತರ ನಾವು ಅವರಿಗೆ ಪ್ರಸನ್ನ ಮಾಡಿದ್ದೇವೆ. ಯಾಕಂದರೆ ಇವತ್ತು ಹೇಳಬೇಕಾದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಬಿಜಾಪುರನಾಗ ಇವತ್ತು ಏನಾರೇ ಅಂದರೆ ಎಲ್ಲ ಕಡೆ ಹೇಳಿದ್ರು ಅವ್ರಿಗೆ ಒಂದು ರಾಮ ಮಂದಿರ ಆಗಬೇಕಾದ್ರೆ ಹನುಮಂತನ ಶಕ್ತಿ ಬಜರಂಗ ದಳ ಅನ್ನುವಂಥದ್ದು ಒಂದು ಸಂಘಟನೆ ಹುಟ್ಟಾಕ್ಬೋದು. ಆ ಬಜರಂಗ ದಳದ ಬಜರಂಗಿಗಳು ಇವೇನು ಹಳಿ ಬಜರಂಗಿಗಳು ಅದಾರ. ಯಾಕಂದ್ರೆ ಸುಮಾರು ಒಂದು 25-30 ವರ್ಷದಿಂದ ಏನು ನಮ್ಮ ಬಜರಂಗ ದಳದ ಕಾರ್ಯಕರ್ತರಿದ್ರು ಒಟ್ಟರಿಗೆ ಆಹ್ವಾನ ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಪರಿಶ್ರಮ ಫಲ ಕೊಟ್ಟೋದು ಇವತ್ತು. ಅದರ ಫಲ ನಿಮಿತ್ತ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ರಾಮನವಮಿ ಉತ್ಸವ ಸಮಿತಿ ಬರೀ ಉತ್ಸವಕ್ಕಷ್ಟೇ ಸೀಮಿತ ಆಗದೆ ಇವತ್ತು ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಸಹಕಾರ ಮಾಡಿತ್ತು. ಎಲ್ಲ ಕಾರ್ಯಕರ್ತರು ಏನದಾರ ಇವತ್ತಿಗೆ ಒಂದು ಉತ್ಸವ ಸಮಿತಿ ಇರ್ಬೋದು ಹೇಳಿದ್ರು, ಬರೀ ಇದು ಉತ್ಸವಕ್ಕಷ್ಟೇ ಸೀಮಿತ ಅಲ್ಲ. ಈ ಒಂದು ಏನು ಸೈನ್ಯ ಅದಲ್ಲ, ಇದು ಪ್ರತಿಯೊಂದು ಕಾರ್ಯಕ್ಕೆ ಯಾವ್ಯಾವ ಈ ದೇಶಕ್ಕೆ ಗಂಡಾಂತರ ಬಂದದ ಅವಾಗ ಎದಿ ತಟ್ಟು ನಿಲ್ತಕ್ಕಂಥ ಕಾರ್ಯಕರ್ತರು ಪಡೆಯೋದು. ಯಾಕಂದ್ರೆ ಇಂಥ ಕಾರ್ಯಕರ್ತರು ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೇದಾಗಲಿ. ಇವತ್ತಿನ ದಿವಸ ಏನು ಈ ಹೋಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಅವರ ಕುಟುಂಬದವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಒದಗಿಸಲಿ, ಎಲ್ಲರೂ ಶಕ್ತಿವಂತರಾಗಲಿ. ಇನ್ನು ಏನು ಕಡಿಮೆ ಅದ ಇನ್ನು ಪ್ರತಿಯೊಂದರಾಗೂ ಅವರು ಮುಂದೆ ಹೋಗಲಿ ಅಂತಂದು ಒಂದು ಶುಭವನ್ನು ಹಾರೈಸುತ್ತಾ ಈ ಒಂದು ಯಜ್ಞವನ್ನು ಮಾಡಿಕೊಟ್ಟಂಥ ನಮ್ಮ ಅನಿಲ್ ಜೋಶಿ ಅವರಿಗೆ ಈ ನೆರವೇರಿಸಕ್ಕೆ ಎಲ್ಲ ಬಂದಂಥ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಇವತ್ತು ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಒಬ್ಬರ ಸಹಕಾರ ಒಬ್ಬರ ಪ್ರಯತ್ನ ಇರೋದಿಲ್ಲ. ಇಷ್ಟೇನು ಜನ ಬಂದಿದ್ದೀರಿ, ಇನ್ನು ಹೊರಗಡೆ ನಿಂತಿದ್ದಾರೆ, ಕೆಲವರು ಜನ ಬಂದು ಹೋಗಿಬಿಟ್ಟಿದ್ದಾರೆ. ಅವರೆಲ್ಲರೂ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಅವೆಲ್ಲ ಸಹಕಾರದ ಪರಿಣಾಮ. ಯಾಕಂದರೆ ಇದು ಸಮಾಜದ ಕೆಲಸ ಯಾರೂ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ನೇತೃತ್ವ ನಿಮಿತ್ತಕ್ಕೆ ಮಾತ್ರ ನನ್ನ ಹೆಸರದ, ಉಳ್ಕಿದೆಲ್ಲ ನೀವೇ, ಅದರ ಅಧ್ಯಕ್ಷರು ನೀವೇ, ಉಪಾಧ್ಯಕ್ಷರು ನೀವೇ, ಸರ್ವ ಎಲ್ಲ ಶಕ್ತಿವಂತರು ನೀವೇ. ಎಲ್ಲರಿಗೂ ಆ ಒಂದು ಹೋಮ ಅರ್ಪಣೆ ಆಗಲಿ, ಎಲ್ಲರಿಗೂ ಭಗವಂತ ಆಶೀರ್ವಾದಿಸಿದೆ ಅಂತ ಶುಭ ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ. ಆನಂದ್ ಸಾವಳ್ಗೆ ಅಂತೇಳಿ ಶಾಶ್ವತ್ ಗೌಡ ಪಾಟೀಲ್ ಅಧ್ಯಕ್ಷರು, ನಮ್ಮದು ಹಿಂದೂ ಮಹಾಸಭಾ ಉತ್ಸವ ಸಮಿತಿ ಅಧ್ಯಕ್ಷರು, ಆಮೇಲೆ ಉಪಾಧ್ಯಕ್ಷರೇ ನಿಖಿಲ್ ಇಂಡಿಯವರು ಎಲ್ಲರೂ ಕೂಡಿಸಿ ಇವತ್ತು ಜನವರಿ 22 ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗತೈತಿ ಅಯೋಧ್ಯೆ ಒಳಗೆ. ಇಲ್ಲಿ 500 ವರ್ಷಗಳಿಂದ ರಾಮ ವನವಾಸಕ್ಕೆ ಹೋಗಿ ಇವತ್ತು ಅವನ ಜಾಗಕ್ಕೆ ಹೊಳ್ಳಿ ಇವತ್ತು ಬರಾಕತ್ತಾನ.
ಇದು ನಮಗೆ ಖುಷಿ, ನಮಗೂ ಹೆಮ್ಮೆಯ ವಿಷಯ ಇದು ಅಯೋಧ್ಯೆ ಒಳಗೆ. ಜೈ ಶ್ರೀರಾಮ್. ನಾವು ಹಿಂದೂ ಮಹಾಸಭಾ ಉತ್ಸವ ಸಮಿತಿಯಿಂದ ಇವತ್ತು ರಾಮನ ಪ್ರಾಣ ಪ್ರತಿಷ್ಠೆ ಆಗ್ಲತ್ತೈತಿ. ಅದಕ್ಕೆ ನಾವೆಲ್ಲರೂ ಸೇರಿ ಸಿಹಿ ಹಂಚಿ ಎಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡತ್ತೀವಿ. ನಮ್ಮ ಹಿಂದೂಗಳ ಆರಾಧ್ಯ ದೈವದಂಥ ಶ್ರೀ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಒಂದು ಭವ್ಯವಾದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಿಮಿತ್ತವಾಗಿ ವಿಜಯಪುರದಲ್ಲಿ ವಿಶೇಷವಾಗಿ ನಮ್ಮ ಬಬಲೇಶ್ವರ ನಾಕಾದಲ್ಲಿ ಒಂದು ಅಯೋಧ್ಯೆಯ ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ಹಿಂದೂ ಮಹಾಸಭಾದ ಅಧ್ಯಕ್ಷರಾದಂಥ ಶಾಶ್ವತಗೌಡ ಪಾಟೀಲರು ಇರ್ಬೋದು, ನಿಖಿಲ್ ಇಂಡಿಯವರು ಇರ್ಬೋದು, ಆನಂದ್ ಸವಳಿಗರು ಇರ್ಬೋದು ಹಾಗೂ ಅವರೆಲ್ಲ ಕಾರ್ಯಕರ್ತರು ಕೂಡಿ ಒಂದು ವಿಶೇಷವಾಗಿ ಇಲ್ಲಿ ಬಬಲೇಶ್ವರ ನಾಕಾದಲ್ಲಿ ಅಯೋಧ್ಯೆ ರಾಮ ಮಂದಿರದ ಒಂದು ಉದ್ಘಾಟನೆ ನಿಮಿತ್ತ ಪ್ರಸಾದ ಹಾಗೂ ಪೂಜೆ ಮಾಡಿ ಎಲ್ಲ ಬರ್ತಕ್ಕಂಥ ಹಿಂದೂಗಳಲ್ಲಿ ಒಂದು ಎಣ್ಣೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ವಿಶೇಷವಾಗಿ ಸೇರಿ ಎಲ್ಲರೂ ಕೂಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಭಗವಾನ್ ಶ್ರೀರಾಮ್ ವಿಷ್ಣುವಿನ 7ನೇ ಅವತಾರ. ಭಗವಾನ್ ಶ್ರೀರಾಮ್ ಪ್ರಾಚೀನ ಭಾರತದ ರಾಜರಾಗಿದ್ದರು. ಶ್ರೀರಾಮನ ಧರ್ಮ ಪತ್ನಿ ಸೀತೆ ಲಕ್ಷ್ಮೀ ಅವತಾರ. ಭಗವಾನ್ ಶ್ರೀರಾಮ್ ಹಿಂದೂ ಮಹಾಕಾವ್ಯ ರಾಮಾಯಣದ ನಾಯಕ. ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಆ ಕಾರ್ಯಕ್ರಮವನ್ನು ಇಡೀ ವಿಶ್ವ, ಇಡೀ ಭಾರತ ಮತ್ತು ಇಡೀ ಪ್ರಪಂಚದಲ್ಲಿ ರಾಮನ ಚರಿತ್ರೆ ಮತ್ತು ರಾಮನ ಒಂದು ಇತಿಹಾಸ ಎಲ್ಲ ಸಮಾಜಗಳು, ಇವತ್ತು ಕ್ಷತ್ರಿಯರಷ್ಟೇ ಅಲ್ಲ, ಈ ನಮ್ಮ ದೇಶದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜಗಳು ಇವತ್ತು ರಾಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಯಾವ ರಾಮನ ಬಗ್ಗೆ 5-6 ವರ್ಷ ವನವಾಸ, ಬರೀ 14 ವರ್ಷ ವನವಾಸ ನಾವು ಕೇಳಿದ್ದೇವೆ ರಾಮಂದು. ಆದರೆ ಒಂದು ಗುಡಿ ಕಟ್ಟಬೇಕಾದ್ರೆ 5 ವರ್ಷದ ಒಂದು ಹೋರಾಟದಿಂದ ಇವತ್ತು ಲಕ್ಷಾಂತರ ಜನರ ಸಾವು, ನೋವು, ಪ್ರತಿಭಟನೆಗಳು ಎಲ್ಲ ಮಾಡಿ ಇವತ್ತು ಆ ಸ್ಥಾನದಾಗ ಶ್ರೀರಾಮನನ್ನು ತಂದು ಕೂಡಿಸಿದ್ದು ಎಲ್ಲ ಸಂತರಿಗೂ ಹಾಗೂ ಕರಸೇವಕರಿಗೂ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಹಸ್ತದಿಂದ ಇವತ್ತು ಮಂದಿರವನ್ನು ಸುಂದರವಾಗಿ ಕಟ್ಟಿ ಲಕ್ಷಾಂತರ ರೂಪಾಯಿ ಭಕ್ತಾದಿಗಳು ದೇಣಿಗೆಗಳನ್ನು ಕೊಟ್ಟಿದ್ದಾರೆ. ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮವೆಂಬ 2 ಅಕ್ಷರ. ಪ್ರೇಮದಿ ಸಲಹಿತು ಸುಜನರನು ಹಲವನ್ನೇ ಪಾನಾಳ ಮಾಡಿದ ನಿನ್ನ ಕಂಡನೇ ಬಲ್ಲವನು. ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ಶ್ರೀರಾಮ್ ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಗೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ.
ಎಲ್ಲರೂ ಹಾಕ ಬರಲ್ಲ ಸರಿ ಸರಿ